ಬೆಳಗಾವಿಯಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಆಗಿದೆ. ಅದು ಕೂಡ ನೀವು ಕೆತ್ತನೆ ಮಾಡಿದ್ದಂತಿರುವಂಥದ್ದು. ಅದು ಯಾವಾಗ ಬಂದಿತ್ತು, ಅದು ಹೇಗೆಲ್ಲ ನಡೀತು ಅಂತ? ಆ, ಇದು ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಹ್ಮ್ 25 ಅಡಿ ಎತ್ತರದ ಗಾಂಧೀಜಿಯ ಕಂಚಿನ ಪ್ರತಿಮೆ. ಹ್ಮ್ ಆ, ಇದೇ ಕಳೆದ ವರ್ಷ ನಾನು ಒಂದು 2 ವರ್ಷದ ಹಿಂದೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಿಕೊಟ್ಟಿದ್ದೆ. ಹ್ಮ್ ಆ ಸಮಯದಲ್ಲೇ ಈ ಒಂದು ಕೆಲಸನ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಹ್ಮ್ ನಂತರ ಸಮಯದಲ್ಲಿ ಅಯೋಧ್ಯೆ ಹೋದಾಗ ಹ್ಮ್ ಮಾಡೋಕ್ಕೆ ಅವಕಾಶನ ಕೊಟ್ಟಿರ್ತಾರೆ, ಸಮಯದ ಅವಕಾಶವನ್ನ. ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದನ ತಿಳಿಸ್ತೀನಿ. ಅಲ್ಲಿಂದ ಬರ್ತಿದ್ದಂಗೆನೆ ಈ ಒಂದು ಕೆಲಸ ಇನಿಷಿಯೇಟ್ ಮಾಡಿ ಹ್ಮ್ ಮುಗಿಸಿಕೊಟ್ಟಿದ್ದೇನೆ. ಹ್ಮ್ ಆ, ನಮ್ಮ PW ಡಿಪಾರ್ಟ್ಮೆಂಟಿಂದ ಇದೊಂದು ಕೆಲಸವನ್ನ ಹ್ಮ್ ಮಾಡಿಕೊಟ್ಟಿದ್ರು. ನಮ್ಮ ವಿಧಾನಸೌಧದ ಮುಂದೆ ರಾಮ್ ವಿ ಸುತಾರ್ ಅವರು, ಡೆಲ್ಲಿಯವರು, ಅವ್ರು ಮಾಡಿದ್ರು. ಹ್ಮ್ ಅದೇ ಸೈಜ್ನ ಒಂದು ದೊಡ್ಡ ಪ್ರತಿಮೆ ಹ್ಮ್ ನಮಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು, ಹ್ಮ್ ಕಂಚಿನಲ್ಲೂ ಸಹ ನಾವು ವಿಗ್ರಹಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಸರ್, ನೆಕ್ಸ್ಟ್ ಯಾವೆಲ್ಲ ಪ್ರಾಜೆಕ್ಟ್ಗಳಿದೆ ಅಂತ ಹೇಳಿ, ಒಂದು ದೊಡ್ಡ ಪ್ರಾಜೆಕ್ಟ್ ನೆಕ್ಸ್ಟ್ ಯಾವ್ದಿದೆ ಅಂತ ನಿಮ್ಮ ಹತ್ರ? ದೊಡ್ಡದು ಸಣ್ಣದು ಅಂತೆಲ್ಲ ಬಹಳಷ್ಟು ಕೆಲಸ ಬರ್ತಾ ಇದೆ. ಹ್ಮ್ ಹ್ಮ್ ಪ್ರಪಂಚದ ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಆ, ನಾವೀಗ ಸದ್ಯಕ್ಕೆ ಒಂದು ಇಂಗ್ಲೆಂಡಿಗೆ ಹ್ಮ್ ಒಂದು ಶ್ರೀನಿವಾಸ ಪೆರುಮಾಳ ದೇವಸ್ಥಾನಕ್ಕೆ ಹ್ಮ್ ಒಂದು ವಿಗ್ರಹಗಳನ್ನ ಮಾಡಿಕೊಡ್ತಾ ಇದ್ದೀನಿ. ಹ್ಮ್ ನಂತರ ಸಮಯದಲ್ಲಿ ಏನಂತೀವಿ, ಆಸ್ಟ್ರೇಲಿಯಾದಲ್ಲಿ ಹ್ಮ್ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೆಲಸಗಳು ನಡೀತಾ ಇದೆ. ನೆದರ್ಲ್ಯಾಂಡಲ್ಲೂ ಸಹ ಒಂದು ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಹ್ಮ್ ಆ, ಇಲ್ಲ ಹೇಳಿದ್ನಲ್ಲ, ನಾನು ಮಾತ್ರ ಅಲ್ಲ, ಎಲ್ಲ ಶಿಲ್ಪಿಗಳು ಬ್ಯುಸಿಯಾಗಿದ್ದಾರೆ. ಹ್ಮ್ ಅದು ಸಂತೋಷದ ವಿಷಯ. ಹ್ಮ್ ಶಿಲ್ಪಿಗಳ ಕೈ ತುಂಬ ಕೆಲಸ ಇದೆ. ಹ್ಮ್ ಆ, ಆ, ಉತ್ತಮ ಒಂದು ಗೌರವ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ. ಹ್ಮ್ ಅದನ್ನ ನಮ್ಮ ಬಹಳಷ್ಟು ಶಿಲ್ಪಿಗಳಿಂದ ನಾನು ಕೇಳ್ತಾ ಇದ್ದೀನಿ. ಹ್ಮ್ ಅಷ್ಟೇ ಕೈ ತುಂಬ ಕೆಲಸ ಇದ್ದು ಶಿಲ್ಪಿಗಳು ಸಹ ಇದರಲ್ಲಿ ಉತ್ತಮ ಜೀವನ ಕಂಡುಕೊಂಡು ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರಲಿ ಅಂತ ನಾನು ಆಶಿಸ್ತೇನೆ. ಈಗ ಹೇಳ್ತಾ ಇದ್ವಿ ನಿಮ್ಗೆ, ಆ, ಅರುಣ್ ಯೋಗಿರಾಜ್ ಅವರ ಪ್ರತಿಮೆ ಆಯ್ಕೆ ಆಗುತ್ತೆ, ಎಲ್ಲಲ್ಲೂ ಕೂಡ ಸಂತೋಷ ಇರುತ್ತೆ. ಬಟ್ ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಒಂದು ನೋವು ಏನಾದ್ರೂ ಇದೆಯಾ ನಿಮ್ಗೆ? ಆ ರೀತಿ ಏನೂ ಇಲ್ಲ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಹ್ಮ್ ನೋಡಿ, ರಾಜ್ಯೋತ್ಸವ ಪ್ರಶಸ್ತಿ ಹ್ಮ್ ಸಾಮಾನ್ಯವಾಗಿ 60 ವರ್ಷ ಮೇಲ್ಪಟ್ಟಿರೋರಿಗೆ ಕೊಡುವಂಥದ್ದು. ಹ್ಮ್ ನನಗಿನ್ನ 60 ಆಗಿಲ್ಲ. ಹ್ಮ್ ಆಮೇಲೆ ಅರ್ಜಿಯನ್ನು ಹಾಕಿರ್ಬೇಕು, ಹೌದು. ನಾನು ಅರ್ಜಿನೂ ಹಾಕಿರಲಿಲ್ಲ. ಹ್ಮ್ ಆದರೆ ಈ ನಮ್ಮ ಸರ್ಕಾರ ಆ, ಈ ಮಾಡಿರೋ ಕೆಲಸವನ್ನು ಗಮನಿಸಿ ಹ್ಮ್ ನನಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು. ಹ್ಮ್ ಆ ಸಮಯದಲ್ಲಿ ನಾನು ನೆದರ್ಲ್ಯಾಂಡಲ್ಲಿ ಇರ್ತೀನಿ ಯಾವುದೋ ಒಂದು ಕಾರ್ಯಕ್ರಮದ ಮೇಲೆ. ಹ್ಮ್ ಯಾವಾಗ ನನಗೆ ಈ ಥರ ನಿಮ್ಮದು ಅನೌನ್ಸ್ ಆಗಿದೆ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು. ಹೌದು, ನಾನು ಅಪ್ಲೈ ಮಾಡಿರಲಿಲ್ಲ. ಹ್ಮ್ ಆ ರೀತಿ ಲೆಕ್ಕ ತಗೊಂಡ್ರೆ ಅವ್ರವೇ ಒಂದು ಕಲೆಗೆ, ಒಬ್ಬ ಶಿಲ್ಪಿಗೆ ಗೌರವ ಕೊಟ್ಟು, ಹ್ಮ್ ಏನಂತೀವಿ, 60 ವರ್ಷ ತುಂಬಿಲ್ದೇ ಇದ್ರು ಸಹ ನನಗೆ ಒಂದು ಇಂಥ ದೊಡ್ಡ ಗೌರವನ ಕೊಟ್ಟಿದ್ದಾರೆ. ಹ್ಮ್ ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹ್ಮ್ ನಂತರದಲ್ಲಿ ನೆದರ್ಲ್ಯಾಂಡಿಂದ ನಂದೆಲ್ಲ ಕಾರ್ಯಕ್ರಮಗಳನ್ನ ಮೊಟಕುಗೊಳಿಸಿ ಹ್ಮ್ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ. ಹ್ಮ್. ಯಾಕಂದರೆ ಅಪ್ಲೈ ಮಾಡ್ದೇನೆ ಅವ್ರು ಕೊಟ್ಟಾಗ ಅದು ಭಾಳ ದೊಡ್ಡ ಗೌರವ. ಹ್ಮ್ ಅದಕ್ಕೂ ನಾವು ಗೌರವ ಕೊಡಬೇಕು. ಹ್ಮ್ ನನ್ನ ಅಲ್ಲಿ ಕಮಿಟ್ಮೆಂಟ್ಸ್ಗೆಲ್ಲ ನಾನು ಅಲ್ಲಿ ನಮ್ಮ ಭಾರತೀಯರು, ಬೇರೆ ಬೇರೆ ರಾಜ್ಯದ ಭಾರತೀಯರ ಜೊತೆ ಎಲ್ಲ ಮಾತಾಡಿ ಹ್ಮ್ ಈ ಥರ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಹೋಗ್ಬೇಕು ಅಂತೇಳಿ ನಾನು ಮಧ್ಯದಲ್ಲೇ ನಾನು ಕಾರ್ಯಕ್ರಮ ಮುಗಿಸಿ ಬರ್ತೀನಿ. ಹ್ಮ್ ಆ ಥರ ತಗೊಂಡೋದ್ರೆ ಈ ರೆಕಗ್ನಿಷನ್ನು ಮತ್ತು ಅವಾರ್ಡ್ಸ್ ಎಲ್ಲ ನಮ್ಮ ಸರ್ಕಾರನೂ ಕೊಟ್ಟಿದೆ.